ವಿಜ್ಞಾನದಲ್ಲಿ FA2 ಕ್ವಶನ್ ಪೇಪರನ್ನು ಏನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಭಾಳ ಜನ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗಳ ಒಂದು ಬೇಡಿಕೆ ಇತ್ತು, ಸರ್ FA2 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿರಿ ಅಂತ. ಸೊ ಅದು ಕೂಡ ಕಲಿಕಾ ಚೇತರಿಕೆ ಆಧಾರದ ಮೇಲೆ ಈ ಕ್ವಶನ್ ಪೇಪರ್ ಇದೆ. ಸೊ ಎಷ್ಟು ಕ್ವಶನ್ ಪೇಪರಲ್ಲಿ ಎಷ್ಟು ಕಲಿಕಾಂಶ ಕಲಿಕಾ ಫಲಗಳನ್ನು ತೆಗೆದುಕೊಂಡಿದ್ದೀವಿ, ಎಷ್ಟಿದೆ ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದ ಎಂಡ್ವರೆಗೂ ಕೂಡ ಏನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಭಾಳಷ್ಟು ರೀತಿಯಾಗಿರ್ತಕ್ಕಂಥ 8ನೇ ತರಗತಿಗೆ ಹಿಂದಿಗೆ ಈಗಾಗಲೇ FA2 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿದ್ರೆ ಸೊ 8, 9, 10ನೇ ತರಗತಿಗೆ FA ಮತ್ತು SA ಎಲ್ಲ ಕ್ವಶನ್ ಪೇಪರ್ಗಳು ಅಪ್ಲೋಡ್ ಮಾಡಿದ್ದನ್ನು ನಾವು ನೋಡ್ಬೋದು. ಶುರು ಮಾಡೋಣ. 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA2 ಕ್ವಶನ್ ಪೇಪರ್, ಅದು ಕೂಡ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ. ವಿದ್ಯಾರ್ಥಿಗಳೇ, ಇಲ್ಲಿ ಮೌಲ್ಯಮಾಪನಕ್ಕೆ ಈ ಕಲಿಕಾಂಶಗಳನ್ನು ನಾವೇನು ಮಾಡಿದ್ದೀವಿ, ಆಯ್ದುಕೊಂಡಿದ್ದೀವಿ. 4ನೇದು ವೇದಗಳ ಕಾಲ, 5ನೇದು ವಸಮತಗಳ ಉದಯ, 6 ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು, 7ನೇದು ನೈಸರ್ಗಿಕ ವಿಕೋಪಗಳು, ನೆಕ್ಸ್ಟ್ 17ನೇದು ಮಕ್ಕಳ ಹಕ್ಕುಗಳು ಅಂತ. ಸೊ ಟೋಟಲಿ ಏನು ಮಾಡಿದ್ದೀವಪ್ಪ ಅಂದರೆ 5 ಪಾಠಗಳನ್ನು ತಗೊಂಡಿದ್ದೀವಿ. ಅಂದರೆ ಸೊ ಟೋಟಲಿ 21 ಕಲಿಕಾಂಶಗಳಿದ್ದಾವೆ. ಸೊ ಪ್ರತಿ FAಗೂ ಕೂಡ 25% ತಗೋಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಒಂದು ಕ್ವಶನ್ ಪೇಪರಲ್ಲಿ ನಾವು 5 ಕಲಿಕಾಂಶಗಳನ್ನು ತೆಗೆದುಕೊಂಡಿದ್ದೀವಿ. ಇತಿಹಾಸ ವಿಭಾಗದಿಂದ 3 ಇದ್ದಾವೆ, ಭೂಗೋಳದಿಂದ 1 ಇದೆ, ನೆಕ್ಸ್ಟ್ ಮಕ್ಕಳ ಹಕ್ಕುಗಳು ಏನಾಗೋದಪ್ಪ ಅಂದರೆ ಸಮಾಜಶಾಸ್ತ್ರದಿಂದ ತೆಗೆದುಕೊಂಡಿದ್ದೀವಿ. ಇಷ್ಟರ ಮೇಲೆ ನಾವು 15 ಮಾರ್ಕ್ಸಿನ ಕ್ವಶನ್ ಪೇಪರನ್ನು ಏನು ಮಾಡಿದ್ದೀವಿ, ಸೆಟ್ ಮಾಡಿದ್ದೀವಿ. ಇಲಾಖಾ ಆದೇಶ ಕೂಡ 15 ಮಾರ್ಕ್ಸ್ಗೆ ತಗೋಬೇಕಂತಿದೆ. ಸೊ ಇದು 15 ಮಾರ್ಕ್ಸ್ ಕ್ವಶನ್ ಪೇಪರು. ಸೊ ಉತ್ತರಿಸಲಿಕ್ಕೆ ತಮಗೆ ಎಷ್ಟು ಟೈಮ್ ಕೊಡ್ತಾರೆ ಅಂದರೆ 45 ನಿಮಿಷಗಳು ಇರ್ತಕ್ಕಂಥ ಸಮಯ. ನೋಡುವ ಕ್ವಶನ್ ಪೇಪರ್ಲಿ ಫಸ್ಟ್ ಮೇನ್ ಕ್ವಶನ್ ಏನಿದೆ ಅಂತಂದರೆ, ಈ ಕೆಳಗಿನ ಅಪೂರ್ಣ ಬಿಟ್ಟ ಸ್ಥಳಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಸೊ ಇಲ್ಲಿ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 4 ಆಯ್ಕೆಗಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ತಾವೇನು ಮಾಡಬೇಕಪ್ಪ ಅಂದರೆ ಸರಿಯಾದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. 1ನೇ ಕ್ವಶನ್ ಇತ್ತು, ವೇದ ಎಂದರೆ ಡ್ಯಾಶ್ ಎಂದರ್ಥ. A ಸಮಯ, B ಇತಿಹಾಸ, C ಜ್ಞಾನ, D ಉಪನಿಷತ್ತು. 2ನೇದು, ಮಹಾವೀರ ಜೈನ ಧರ್ಮದ ಡ್ಯಾಶ್ನೇ ತೀರ್ಥಂಕರ ಅಂದರೆ ಎಷ್ಟನೇ ತೀರ್ಥಂಕರ ಅಂತ ಇಲ್ಲಿ ತುಂಬಬೇಕಿತ್ತು. 21, 22, 23, 24. ಗುಪ್ತರ ನಂತರ ಆಡಳಿತಕ್ಕೆ ಬಂದವರು ಡ್ಯಾಶ್, ವರ್ಧನರು, ಹರ್ಯಂಕರು, ಕುಶಾನರು, ನಂದರು. ಸೊ ಗುಪ್ತರ ನಂತರ ಯಾರು ಆಡಳಿತಕ್ಕೆ ಬರ್ತಾರಂತ ಇಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಸೊ ಒಟ್ಟು 3 ಪ್ರಶ್ನೆಗಳನ್ನು ಬಹು ಆಯ್ಕೆ ಮಾದರಿಯಲ್ಲಿ ಕೇಳಿದ್ದೀವಿ. ಸರಿಯಾದ ಆಯ್ಕೆಯನ್ನು ತಾವು ಆರಿಸಿ ಬರಿಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಏನಿದೆಯಪ್ಪ ಅಂದರೆ ಈ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. ಇಲ್ಲಿ 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಪ್ರಶ್ನೆ 4, ಭೂಕಂಪ ಅಂದರೆ ಏನು? ಪ್ರಶ್ನೆ 5 ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಯಾವ ಸಂಖ್ಯೆಗೆ ಕರೆ ಮಾಡಿ ದೂರು ಕೊಡಬಹುದು? 6ನೇದು, ಸಮಾಜದ ಮೂಲ ಘಟಕ ಯಾವುದು ಅಂತ 1 ವಾಕ್ಯದ ಪ್ರಶ್ನೆಗಳು ಇತ್ತು. ಇನ್ನು ಮುಂದಿನ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಬರಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಒಟ್ಟು 3 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 7, ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲ ನಡುವಿನ 2 ಮುಖ್ಯ ವ್ಯತ್ಯಾಸಗಳನ್ನು ಬರೀಬೇಕಿತ್ತು. 8ನೇದು, ಬೌದ್ಧ ಧರ್ಮದ ಆರ್ಯ ಸತ್ಯಗಳನ್ನು ಪಟ್ಟಿ ಮಾಡಬೇಕಿತ್ತು. 9ನೇದು, ಭೂಮಿಯ ಮೇಲ್ಮೈ ಮೇಲೆ ಪ್ರಭಾವ ಬೀರ್ತಕ್ಕಂಥ ಯಾವುದಾದರೂ 2 ನೈಸರ್ಗಿಕ ವಿಕೋಪಗಳ ಕುರಿತು ತಾವೇನು ಮಾಡಬೇಕು, ಬರಿಬೇಕಿತ್ತು. ಸೊ ಇಷ್ಟು ಈ 3 ಪ್ರಶ್ನೆಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಪ್ರಶ್ನೆಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದಿದ್ದೆ ಆದರೆ ಅದಕ್ಕಿರ್ತಕ್ಕಂಥ 2ಕ್ಕೆ 2 ಅಂಕಗಳು ತಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಮುಂದೆ ಕಡೆ ಪ್ರಶ್ನೆ ಇತ್ತು, ಮುಖ್ಯ ಪ್ರಶ್ನೆ 4. ಕೆಳಗಿನ ಯಾವುದಾದರೊಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಒಂದೇ ಕ್ವಶನ್ ಇದೆ, 3 ಮಾರ್ಕ್ಸು, ಟೋಟಲಿ 3 ಮಾರ್ಕ್ಸ್. ಪ್ರಶ್ನೆ 10, ಮೌರ್ಯರ ಕಾಲದ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ ಕುರಿತು ಬರೆಯಿರಿ. ಅಥವಾ ಕಳಿಂಗ ಯುದ್ಧ ಹಾಗೂ ಅದರ ನಂತರದ ಪರಿಣಾಮಗಳ ಕುರಿತು ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಇಷ್ಟು 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದಿದ್ದೆ ಆದರೆ ಇದು 3 ಅಂಕಕ್ಕೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಸಫಿಸಿಯೆಂಟ್ ಆಗ್ತದೆ. ಇಷ್ಟು 8ನೇ ತರಗತಿಯಲ್ಲಿ FA2ಗೆ ಸಂಬಂಧಪಟ್ಟಂತೆ ನಾವು ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀವಿ.
ಇನ್ನು SA1ಗೆ ಸಂಬಂಧಪಟ್ಟಂತೆ SA2 ಕ್ವಶನ್ ಪೇಪರನ್ನು ಶಾರ್ಟ್ಲಿ ಆಗಿ ಅದನ್ನು ಕೂಡ ಅಪ್ಲೋಡನ್ನು ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಯಾಕಂದ್ರೆ ಸೊ ನಮ್ದು ಒಂದು ಟಾರ್ಗೆಟ್ ಇರ್ತದೆ, ನಾವು ಹಾಕ್ತಕ್ಕಂಥ ವಿಡಿಯೋಗಳು ಸಾಧ್ಯವಾದಷ್ಟು ಏನಾಗಬೇಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಅದರ ಲಾಭ ಸಿಗಬೇಕು. ಬಟ್ ಏನಾಗ್ತದೆ ಅಂತಂದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ವಿಡಿಯೋಗಳನ್ನ ನೋಡ್ತಾರೆ, ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಸೊ ಹಿಂಗಾಗಿ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಬೇಜಾರಾಗ್ತದೆ. ಸೊ ಅದಕ್ಕಾಗಿ ನಾವು ನಿಮಗೆ ಹೇಳೋದೇನಪ್ಪ ಅಂತಂದರೆ, ಪ್ಲೀಸ್ ವಿಡಿಯೋಗಳನ್ನ ಸಾಧ್ಯವಾದಷ್ಟು ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮದೇ ಆಗಿರ್ತಕ್ಕಂಥ ಶಾಲೆಯ ವಾಟ್ಸಪ್ ಗ್ರೂಪ್ಗಳಿರ್ತವೆ, ಟೆಲಿಗ್ರಾಮ್ ಗ್ರೂಪ್ಗಳಿರ್ತವೆ, ಅದಕ್ಕೂ ಕೂಡ ತಾವು ಲಿಂಕ್ಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಕಳಿಸಿ ಕೊಡಬೇಕಾಗ್ತದೆ. ಹಿಂದಿಯಲ್ಲಿ ಕೂಡ ಕ್ವಶನ್ ಪೇಪರ್ ಹಾಕಿದ್ದೀವಿ, ಹಿಂದಿ ಕ್ವಶನ್ ಪೇಪರನ್ನು ಸಹಿತ ನೋಡಿ. ಹಿಂದಿ ಆದ ನಂತರ ವಿಜ್ಞಾನವನ್ನು ಕೂಡ ನೆಕ್ಸ್ಟ್ ಹಾಕ್ತಾ ಇದ್ದೀವಿ. ಸಾಧ್ಯವಾದಷ್ಟು 45 ಕಲಿಕಾ ಹಾಳೆಗಳವರೆಗೆ ಉತ್ತರಗಳನ್ನು ನಾವು ಏನು ಮಾಡಿದ್ದೀವಿ, ಇಲ್ಲಿಯವರೆಗೆ ಅಪ್ಲೋಡನ್ನು ಮಾಡಿದ್ದೀವಿ 8ನೇ ತರಗತಿಗೆ. ಭಾಳ ವಿದ್ಯಾರ್ಥಿಗಳ ಬೇಡಿಕೆ ಇದೆ. ಸೊ ಬೇಗನೆ ನಾವು ಅದನ್ನು ಮುಗಿಸಿ ಏನು ಮಾಡ್ತೀವಪ್ಪ ಅಂದ್ರೆ NMMS ಪರೀಕ್ಷೆಗಾಗಿ ನಿಮ್ಮನ್ನು ತಯಾರಿಯನ್ನು ಮಾಡ್ತೀವಿ. ಯಾಕೆಂದರೆ ಸ್ಯಾಟಲ್ಲಿ ಎರಡನೇ ಪೇಪರು ಸಮಾಜ ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಕ್ವಶನ್ ಇರ್ತವೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಸಮಾಜ ಮತ್ತು ವಿಜ್ಞಾನ ಎರಡಕ್ಕೂ ಕೂಡ ಉಪಯೋಗ ಆಗ್ತಕ್ಕಂಥ 65 ಅಂಕಗಳಿಗೆ ಒಂದು ತಯಾರಿಯನ್ನು ಮಾಡಿಸ್ತೀವಿ. ಎಲ್ಲ ಪಾಠಗಳ MCQಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಕ್ಕಂಥದ್ದು ಎಲ್ಲವನ್ನು ಕೂಡ ಹಾಕ್ತೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಬೇಕು. ಸೊ ಹೋಪ್ ಈ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ನಮ್ಮ ವಿಡಿಯೋಗಳಾಗಿರ್ಬೋದು, ಅವುಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಾವೇನು ಮಾಡ್ಬೋದು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಿನ್ನನ್ನು ಸಹಿತ ಮಾಡ್ಬೋದು. ಅದಕ್ಕಾಗಿ ನಮ್ಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಕಮೆಂಟ್ಗಳಿಗೆ ಏನು ಮಾಡ್ತಾರೆ, ರಿಪ್ಲೈಗಳನ್ನು ಕೊಡ್ತಾರೆ. ಸಾಧ್ಯವಾದಷ್ಟು ಮತ್ತೆ ಯಾವುದು ತಮಗೆ ವಿಡಿಯೋಗಳು ಬೇಕು, ನಿಮಗೆ ಯಾವೆಲ್ಲ ವಿಡಿಯೋಗಳಿಗಾಗಿ ತಾವುಗಳು ಎಕ್ಸ್ಪೆಕ್ಟ್ ಮಾಡ್ತೀರಿ ಅನ್ನೋದನ್ನು ಸಹಿತ ತಾವೇನು ಮಾಡ್ಬೋದಪ್ಪ ಅಂತಂದರೆ ಸೊ ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ಎಲ್ಲ ವಿಡಿಯೋಗಳನ್ನು ಲೈನಪ್ಪಲ್ಲಿ ಮಾಡಿದ್ದಾರೆ. ಸೊ ಅದನ್ನು ಏನು ಮಾಡ್ತಾರೆ ಅಂತಂದರೆ ಡೇ ಬೈ ಡೇ, ಯಾಕಂದ್ರೆ ಯಾವ ಹಂತಕ್ಕೆ ಯಾವ್ಯಾವಗಳನ್ನು ವಿಡಿಯೋಗಳನ್ನು ಹಾಕಬೇಕು ಅನ್ನೋದನ್ನು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಹೋಗ್ತಾರೆ. ತಾವುಗಳು ಕಾಯಬೇಕು. ಸಡನ್ನಾಗಿ ಅಷ್ಟು ಎಲ್ಲ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾವ ತಿಂಗಳಿನಲ್ಲಿ ಎಷ್ಟು ಕಲಿಕಾ ಫಲಗಳಾಗಬೇಕು, ಯಾವ ಪರೀಕ್ಷೆಗಳಿದ್ದಾವೆ, ಯಾವ ತರಗತಿಗಳಿಗೆ ವಿಡಿಯೋವನ್ನು ಹಾಕಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಪ್ರಕಾರ ಏನು ಮಾಡ್ತಾರಪ್ಪ ಅಂದ್ರೆ ಹಾಕ್ತಾರೆ. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ಕಲಿಕಾ ಹಾಳೆಗಳ ವಿಡಿಯೋಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.